ದೈವ ಯಾವತ್ತೂ ನಿಮಗೆ ಒಳಗೆ ಹೋಗಿ ಕರ್ತಲೆಯನ್ನು ತೆಗೆದು ತಲೆಗೆ ಹೊಡಿಲಿಕ್ಕಿಲ್ಲ. ಕರ್ತಲೆ ಕೊಡಬೇಕಿದ್ರು ಸಂಬಂಧಪಟ್ಟವರು ಕೊಟ್ಟ ನಂತರ ತೆಗೆಯುವಂಥದ್ದು, ಎಣ್ಣೆ ಬೂಲಿಯ ಅರ್ಧಲಕ್ಕೆ ಕೊಡುವಂಥದ್ದು. ಆ ಬಟ್ಟಲ ಪ್ಲೇಟ್ಗಳನ್ನೆಲ್ಲ ಹೊಡ್ಕೊಳ್ಳಿಕ್ಕಿಲ್ಲ. ದೈವಾರ ಪಲ್ಟಿ ಇಲ್ಲ, ಪಲ್ಟಿ ಹೊಡೆಯುವ ದೈವಗಳೇ ಬೇರೆ ಇವೆ. ರಾಜನ್ ದೈವಗಳೆಲ್ಲ ಒಂದು ಹೆಜ್ಜೆಯಿಂದ ಹೆಜ್ಜೆ ಇಟ್ಟು ಹೋಗುವಂಥದ್ದು. ಆಗಿರುವಾಗ ಅಲ್ಲಿ ಮೊನ್ನೆ ನಡೆದದ್ದು ನೇಮವಾಗಲಿ, ಅಲ್ಲಿರುವಂಥ ಹಾವಭಾವಗಳಾಗಲಿ, ರಿಷಬ್ ಶೆಟ್ಟಿಯ ಮಡಿಲಲ್ಲಿ ಕೂತವನಿಗೆ ಮುತ್ತಿಕ್ಕುವುದಾಗಲಿ, ಅವನನ್ನು ತಬ್ಬುವುದಾಗಲಿ, ಇದು ಎಲ್ಲವೂ ದೈವಾರಾಧನೆ ನಿಯಮಕ್ಕೆ ವಿರುದ್ಧವಾಗಿದೆ. ನಮಗೆ ಭಯ ಆಗ್ತಾ ಇದೆ. ಒಂದು ಒಳ್ಳೆಯ ಆರಾಧನಾ ನಿಯಮ ಯಾವ ರೀತಿ ಇವತ್ತು ಜನರ ಮನಸ್ಸಿ ಮಾಧ್ಯಮಗಳಲ್ಲಿ ನೋಡಿದವರು ಏನು ತಿಳ್ಕೊಳ್ಬೋದು ರೀ? ಏನು ತಿಳ್ಕೊಳ್ಬೋದು? ಇದು ತಪ್ಪಲ್ವಾ? ನಾವು ಅದನ್ನು ಖಂಡಿಸ್ತೇವೆ. ಮತ್ತು ಮಾತ್ರ ಅಲ್ಲ, ಮುಂದಿನ ದಿನ ನಮ್ಮಿಂದ ಏನು ಮಾಡಲಿಕ್ಕಿಲ್ಲ. ನಾವು ದೈವಕ್ಕೊಂದು ಪ್ರಾರ್ಥಿಸ್ಬೋದು. ಅತಿ ದೊಡ್ಡ ಬಿಲ್ ಇವರ ಕೈಗೆ ಸಿಗ್ತದೆ, ಅತಿ ದೊಡ್ಡ ಒಂದು ಭಾರಿ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಮುಂದಿನ ದಿನ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ದೈವಗಳಿಗೆ ಜನರನ್ನು ಮೆಚ್ಚಿಸಲಿಕ್ಕೋಸ್ಕರ ಇವರ ಒಂದು ಚಿಕ್ಕ ಕ್ಷೇತ್ರವನ್ನು, ಇವನನ್ನು ರಿಷಬ್ ಶೆಟ್ಟಿಯನ್ನು ರಾಯಭಾರಿಯನ್ನಾಗಿ ದೂರದ ಭಕ್ತರನ್ನು ತರಿಸಿ ಮೋಸ ಮಾಡುವಂಥ ಕೆಲಸಗಳಿದು. ಆಗಿರುವಾಗ ಇವರಿಗೆ ಶಿಕ್ಷೆ ಆಗಲೇಬೇಕು. ಓಕೆ, ಈಗ ಎಣ್ಣೆ ಬುಲಿಯ ಸ್ವೀಕರಿಸೋ ಟೈಮಲ್ಲಿ ಆ ವಿಡಿಯೋನ ನೋಡಿದರೆ ಗಮನಿಸ್ಬೋದು. ಏನು ದೈವ ನರ್ತಕೆ ಅಂದರೆ ರಿಷಬ್ ಶೆಟ್ಟಿಯವರ ಕಾಲಾಡಿಗೆ ಹೋಗಿ ಬಿದ್ದು ಅಲ್ಲಿ ಹಿಡ್ಕೊಳ್ಳುವಂಥದ್ದು, ಆಲಿಂಗನ ಮಾಡುವಂಥ ಈ ರೀತಿ ಎಲ್ಲ ಇದೆಯಾ ಅಂತೇಳಿ. ಅಲ್ಲ, ರಿಷಬ್ ಶೆಟ್ಟಿ ಯಾರ್ರೀ? ಒಂದು ಸಿನಿಮಾ ಮಾಡಿದಾಗ ಒಂದು ವ್ಯಾಪಾರಿ, ಒಬ್ಬ ಬಿಸ್ನೆಸ್ ಮ್ಯಾನ್. ರಿಷಬ್ ಶೆಟ್ಟಿಯ ಕಾಲ ಬಿಡಲಿಕ್ಕೆ ರಿಷಬ್ ಶೆಟ್ಟಿ ಈಗ ಈ ನರ್ತಕರಿಗೆ ಎಲ್ಲರಿಗೂ ಗೊತ್ತು. ಅಮಿತಾಬ್ ಯಾರು, ಸೀರಿಯಲ್ ಆ್ಯಕ್ಟ್ರ್ ಯಾರು, ಬೇರೆ ಬೇರೆ ಯಾರು ಬಂದರೂ ಅವ್ರಿಗೆ ಗೊತ್ತಾಗ ಆ ಮಟ್ಟಕ್ಕೆ ಬೆಳೆದಿದೆ. ಯಾಕಂತ ಹೇಳಿದ್ರೆ ಈ ಮನುಷ್ಯ ಯಾರು ರಿಷಬ್ ಶೆಟ್ಟಿಯ ಮಡಿಲಲ್ಲಿ ಕೂತು ಆಟ ಆಡಿದ ಈ ಮನುಷ್ಯನೇ ದೈವಾರಾಧನೆಯ ನಿಜವಾದ ಅಸ್ಮಿತೆ ಮತ್ತು ರಾಷ್ಟ್ರವನ್ನು ರಿಷಬ್ ಶೆಟ್ಟಿಯವರಿಗೆ ಮಾರಾಟ ಮಾಡಿದ್ದು. ಅವರು ಮಾರಾಟ ಮಾಡಿದ್ದರಿಂದ ಆವತ್ತಿಂದ ಇವತ್ತಿನವರೆಗೆ ಒಟ್ಟಿಗೆ ಇವರು ಪ್ರಶಸ್ತಿ ತೆಗೊಳ್ಳುವುದು ಎಲ್ಲವೂ ಆ ಮಟ್ಟಕ್ಕೆ ದೈವಾರಾಧನೆಯನ್ನು ಆ ವ್ಯಕ್ತಿ ಮಾರಾಟ ಆಗಿದೆ. ನಾನು ಹೇಳುವಂಥದ್ದು, ಅವನ ಮಡಿಲಿಗೆ ಬೀಳಲಿಕ್ಕೆ ದೈವಕ್ಕೂ ರಿಷಬ್ ಶೆಟ್ಟಿಗೂ ಅವ್ರಿಗೆ ಏನು ಸಂಬಂಧ ಇದೆ ಅಂತ ಬೇಕಲ್ಲ? ಏನು ಸಂಬಂಧ ಇದೆ? ದೈವಾರಾಧನೆ ನಿಯಮದಲ್ಲಿ ಯಾವ ವ್ಯಕ್ತಿಯನ್ನು ಶರ್ಟ್ ಹಾಕಿ ದೈವಗಳನ್ನು ಮಾಡಬಾರ್ದು, ಶರ್ಟ್ ಹಾಕಿದವರನ್ನು ಮುಟ್ಟಬಾರ್ದು. ಮತ್ತು ಯಾರು ಮಾತಾಡಬೇಕು ಅವರೇ ಮಾತಾಡಬೇಕು, ಯಾರನ್ನು ಮುಟ್ಟಬೇಕು ಅವರನ್ನೇ ಮುಟ್ಟಬೇಕು. ಹಾಲಾತಿ ಹೊರಲಾಡಿ ಬಕೆಟ್ ಹಿಡಿಯೋದು, ಮಾತಾಡೋದು ಇಲ್ಲ ದೈವಾರಾಧನೆ ನಿಯಮದಲ್ಲಿ. ಏನಿದ್ರೂ ನಿಮಗೆ ಅಪ್ಪನೆ ಕೊಡ್ತದೆ. ಆ ರೀತಿ ಹೊರಲಾಟ, ಆ ಒಂದು ಮುದ್ದು ಮಾಡೋದು ಅದೆಲ್ಲ ಇಲ್ಲ. ಅದೆಲ್ಲ ನೋಡಲಿಕ್ಕೆ ಭಾರಿ ಅಸಹ್ಯ ಮತ್ತು ಒಂದು ದೈವಾರಾಧನೆ ನಿಯಮಕ್ಕೆ ವಿರುದ್ಧ ಇದೆ ಅದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಚರ್ಚೆಯನ್ನು ನೋಡಿದರೆ ಗಮನಿಸಿದರೆ ಒಂದು ಏನು ಅಂತಂದರೆ ದೈವ ನರ್ತಕರ ಬಗ್ಗೆ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಜನ. ಅಂದರೆ ಮುಖ ನೋಡಿ ಅಲ್ಲಿಯ ಆ ನೇಮ ಅಥವಾ ಕೋಲದ ಹಾವಭಾವ ಇರುತ್ತೆ ಅಂತೇಳಿ ಆ ರೀತಿಯ ಪ್ರಶ್ನೆಗಳನ್ನು ಕೂಡ ಜನ ಮಾಡ್ತಿದ್ದಾರೆ ಅಂತೇಳಿ. ನೋಡಿ, ಇದು ಸಾಧಾರಣ 20 ವರ್ಷಗಳಿಂದ ಆರಂಭ ಆಗಿದೆ. ರಿಷಬ್ ಶೆಟ್ಟಿ, ಕಿರ್ಗುಂದೂರೆಲ್ಲ 3-4 ವರ್ಷಗಳ ಹಿಂದೆ ಈ ರೀತಿಯ ನರ್ತಕರು, ಈ ರೀತಿಯ ತಂತ್ರಿಗಳು, ಈ ರೀತಿಯ ವ್ಯವಸ್ಥೆಗಳೆಲ್ಲ ಇದು ದೈವಾರಾಧನೆಯನ್ನು ಕಳೆದ 20 ವರ್ಷಗಳಿಂದ ವ್ಯಾಪಾರ ಮಾಡಿ ಆಗಿದೆ. ಈಗಾಗಲೇ ಜನರು ಇಂಥ ಪರಿಸ್ಥಿತಿಯಲ್ಲಿ ನಂಬಿಕೆ ಕಳ್ಕೊಂಡಿದೆ. ನೀವು ಅಲ್ಲಲ್ಲಿ ಕಟ್ಟೋದು, ದರ್ಶನ ಮಾಡೋದು, ಮೋಸ ಮಾಡೋದು, ಹಣ ಮಾಡೋದು ಇದೆಲ್ಲವೂ ಆಗಿದೆ. ಯಾವಾಗ ನಿಮಗೆ ಅಲ್ಲದ ಸಮಯದಲ್ಲಿ ಪ್ರಾರ್ಥನೆ ಮಾಡದೆ, ಗ್ರಾಮ ದೈವಗಳ ಒಪ್ಪಿಗೆ ಇಲ್ಲದೆ ಆ ವ್ಯಕ್ತಿಯ ಮೇಲೆ ದರ್ಶನ ಬಂದಾಗಲೇ ನೀವು ನಂಬಲಿಕ್ಕೆ ಅಪನಂಬಿಕೆ ಅಂತ ಗೊತ್ತಾಗಿದೆಲ್ಲ. ಅಷ್ಟು ಸುಲಭದಲ್ಲಿ ಅವನಷ್ಟಕ್ಕೆ ಅವನಿಗೆ ಶರೀರಕ್ಕೆ ಬರಲಿಕ್ಕಿಲ್ಲ. ಏನೇ ಆಗಲಿ ಸಂಬಂಧಪಟ್ಟಂಥ ಗುತ್ತಿನವನು, ಗುರಿಕಾರನು ಪ್ರಾರ್ಥಿಸಿದ ನಂತರ ನಿಮ್ಮ ಶರೀರಕ್ಕೆ ಬರಬೇಕಾದ್ದು, ನೇರ ಬರಲಿಕ್ಕಿಲ್ಲ. ಆಗಿರುವಾಗ ಎಲ್ಲವೂ ಅದೆಲ್ಲ ದೈವ ಮೆಚ್ಚುವಂಥ ಕೆಲಸಗಳಲ್ಲ ಒಟ್ಟಿನಲ್ಲಿ. ಆದರೆ ಜನರಿಗೆ ಇದಾಗ್ಬೋದು. ಆದರೆ ಪ್ರಕೃತಿಯ ಆ ದೈವಗಳ ನಿಗೂಢತೆ ಅದು ಇನ್ನೂ ಸತ್ಯವಾಗಿರ್ತದೆ. ಆದರೆ ಇವರ ನಾಟಕಗಳಿಗೆ ಇನ್ನು ಮುಂದೆ ಕೊನೆ ಆಗ್ತದೆ. ಬಹುಶಃ ಇನ್ನೊಂದು 6-3 ತಿಂಗಳಲ್ಲಿ ಭಾರಿ ದೊಡ್ಡ ಫಲಿತಾಂಶ ಇದೆ. ಆ ಊರಿನಲ್ಲೂ ಜಾಗ್ರತೆ ಮಾಡಬೇಕಾದೀತು. ಭಾರಿ ದೊಡ್ಡ ಗಂಡಾಂತರಕಾರಿ ಕೆಲಸ ಆಗಿದೆ. ರಿಷಬ್ ಶೆಟ್ಟಿ ಹರಿಕೆ ಕೊಟ್ಟದ್ದಲ್ಲ, ದೊಡ್ಡ ಒಂದು ಊತ ತೆಗೊಂಡೋದದ್ದು ಈಗ ಅಲ್ಲಿಂದ.